ಪ್ರಿಯ ಸಹೋದರಿ, ಲೋಕ ಸುಂದರವಾಗಿದೆ. ಲೋಕದಲ್ಲಿ ನಾವು ನೋಡ್ತೇವೆ, ನಾವು ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು. ನಾವು ಸಮುದ್ರವನ್ನು ನೋಡ್ತೇವೆ. ಎಷ್ಟು ಜನ ಹೋಗಿದ್ದೀರಿ ಸಮುದ್ರಕ್ಕೆ? ಹೆಚ್ಚಾದವರು ಹೋಗಿದ್ದೀರಲ್ಲ. ನಾನು ದೇವ್ರಿಗೆ ಹೇಳೋದು, ದೇವರೇ ಬೆಂಗಳೂರಲ್ಲಿ ಒಂದು ಸಮುದ್ರ ದಂಡೆ ಇದ್ರೆ ಎಷ್ಟು ಚೆನ್ನಾಗಿತ್ತು. ಪ್ರತಿ ವಾರ ಅಲ್ಲಿ ಇರ್ತಿದ್ದೆ ನಾನು. ಸಮುದ್ರ ಇದೆ, ಸುಂದರವಾದ ನದಿಗಳು. ಎಷ್ಟು ಜನರಿಗೆ ಹಕ್ಕಿಗಳು ಇಷ್ಟ? ಯು ಆರ್ ಲೈಕ್ ಬರ್ಡ್ಸ್. ಕೆಲವು ಬರ್ಡ್ಸ್ಗಳು ನೋಡಿದ್ರೆ ಏನು ಚಂದ ದೇವರು ಕಲರ್ ಕೊಟ್ಟಿದ್ದಾರೆ. ದ ಬೆಸ್ಟ್ ಡಿಸೈನರ್ ಇನ್ ದ ವರ್ಲ್ಡ್, ಇನ್ ದ ಹೋಲ್ ಯೂನಿವರ್ಸ್. ಅದಕ್ಕೆ ಕೊಕ್ಕರೆಗೆ ಒಂದು ಬಣ್ಣ, ತಲೆಗೊಂದು ಬಣ್ಣ, ರೆಕ್ಕೆಗೊಂದು ಬಣ್ಣ. ಇಸ್ ಸೋ ಬ್ಯೂಟಿಫುಲ್. ಹೂಗಳು ಇಷ್ಟನಾ ಎಲ್ಲರಿಗೂ? ನೋಡ್ರಿ, ಲೋಕ ಎಷ್ಟು ಸುಂದರ ಇದೆಯಲ್ಲ. ಆದರೆ ನಾವು ಸೌಂದರ್ಯವನ್ನು ಅನುಭವಿಸ್ತೇವೆ ನಿಜ, ಆದರೆ ಆ ಸಂತೋಷದಲ್ಲಿ ನಾವು ಜೀವನ ಮಾಡೋದಿಲ್ಲ. ನಮ್ಮ ಜೀವನನೇ ಬೇರೆ. ಒಂದೊಂದು ಸಾರಿ ಹೂಗಳಿದೆ, ನಾವು ಅದನ್ನು ನೋಡೋದಿಲ್ಲ. ಹಕ್ಕಿಗಳಿದ್ದಾವೆ, ಅದನ್ನು ನೋಡೋದಿಲ್ಲ. ಯಾಕಂದರೆ ನಮ್ಮ ಜೀವನವೇ ಒಂದು ಪ್ರೆಷರ್ ಆಗಿಬಿಟ್ಟಿರುತ್ತೆ, ಟೆನ್ಷನ್. ಈ ಲೋಕದಲ್ಲಿ ಎಂಥವರು ಜೀವನ ಮಾಡೋಕ್ಕೆ ಸಾಧ್ಯ? ಈ ಲೋಕ, ಇಷ್ಟೆಲ್ಲ ಸುಂದರವಾದಂಥ ಲೋಕದಲ್ಲಿ ಎಂಥವರು ಜೀವನ ಮಾಡೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದರೆ, ಯಾರು ಒಳ್ಳೆ ಐಶ್ವರ್ಯವಂತರಾಗಿದ್ದಾರೋ ಅವರು ಈ ಲೋಕದಲ್ಲಿ ಚೆನ್ನಾಗಿ ಜೀವನ ಮಾಡ್ಬೋದು. ರೈಟ್? ಇಲ್ಲ ನೋಡ್ರಿ, ಲೋಕದ ರೀತಿಯಲ್ಲಿ, ಆತ್ಮಿಕ ರೀತಿಯಲ್ಲಿ ನಾನು ಹೇಳ್ತಾ ಇಲ್ಲ. ಲೋಕದ ರೀತಿಯಲ್ಲಿ ತುಂಬ ಕಾಸಿರಬೇಕು, ಅವ್ರು ಚೆನ್ನಾಗಿ ಜೀವನ ಮಾಡ್ತಾರೆ. ಇಲ್ಲ, ಪವರ್ಫುಲ್ ಆಗಿರ್ಬೇಕು. ಯು ಶುಡ್ ಬಿ ವೆರಿ ಸ್ಟ್ರಾಂಗ್. ಸರ್ವೈವಲ್ ಆಫ್ ದ ವರ್ಲ್ಡ್ ಈಸ್ ಆಫ್ ದ ಫಿಟ್ಟೆಸ್ಟ್. ಯಾರು ಬಲಿಷ್ಠರು ಇರ್ತಾರೆ, ಇನ್ಫ್ಲುಯೆನ್ಸ್ ಇದೆ ಅವ್ರಿಗೆ, ಯಾವ ಕೆಲಸ ಆದರೂ ಮಾಡಿಸ್ಕೊಂಡು ಬಂದ್ಬಿಡ್ತಾರೆ. ಸುಮಾರು ಏನು ಕೆಲಸ ಹೇಳ್ರಿ, ಅವ್ರಿಗೆಲ್ಲ ಎಲ್ಲರದ್ದು ಪರಿಚಯ ಇದೆ. ಎಲ್ಲರ ಹತ್ರ ಅವ್ರು ಹೋಗ್ತಾರೆ, ಕೆಲಸ ಮಾಡಿಸ್ಕೊಂಡು ಬರ್ತಾರೆ. ಇಲ್ಲ, ಬ್ಯೂಟಿಫುಲ್ ಆಗಿರ್ಬೇಕು. ಹೇಗಿರ್ಬೇಕು? ಬ್ಯೂಟಿಫುಲ್. ಲೋಕದಲ್ಲಿ ಯಾರಿಗೆ ಹೆಚ್ಚು ಮರ್ಯಾದೆ ಅಂತ ಹೇಳಿದ್ರೆ, ಕಾಸಿದ್ದವರಿಗೆ ಮರ್ಯಾದೆ. ಹೆಚ್ಚು ವಿದ್ಯಾಭ್ಯಾಸ ಮಾಡಿದವರಿಗೆ ಮರ್ಯಾದೆ. ಹೆಚ್ಚು ಯಾರು ಸ್ಟ್ರಾಂಗ್ ಇದ್ದಾರೋ ಅವರಿಗೆ ಮರ್ಯಾದೆ. ಮತ್ತೆ ಇನ್ಫ್ಲುಯೆನ್ಸ್ ಇರಬೇಕು. ನಮಗೆ ದೊಡ್ಡದವ್ರು ಏನಿರಬೇಕು, ಅದಕ್ಕೇನು ಹೇಳ್ತಾರೆ ಕನ್ನಡದಲ್ಲಿ? ಇಲ್ಲ, ಇನ್ಫ್ಲುಯೆನ್ಸ್, ಪ್ರಭಾವ ಇರಬೇಕು. ನಾವು ಇನ್ಫ್ಲುಯೆನ್ಸ್ಗೆ ಇನ್ನೊಂದು ಶಬ್ದ ಇದೆ. ನಾವು ಅವ್ರ ಹತ್ರ ಹೋಗಿ ಕೆಲಸ ಮಾಡಿಸ್ಕೊಳ್ಳುವಂಥ ಶಕ್ತಿ ನಮಗಿರ್ಬೇಕು. ನಿಮ್ಗೆ ಎಲ್ಲರ ಕಡೆ ಹೋಗಿ ಕೆಲಸ ಮಾಡಿಸ್ಕೊಂಡು ಬಂದ್ಬಿಡ್ತೀರಾ? BBMPಗೆ ಹೋಗಿ ಎಲ್ಲ ಕೆಲಸ ಮಾಡಿಸ್ಕೊಂಡು ಬಂದ್ಬಿಡ್ತೀರಾ? ಸರ್ಕಾರಕ್ಕೆ ಹೋಗಿ ಎಲ್ಲ ಕೆಲಸ ಮಾಡಿಸ್ಕೊಂಡು ಬಂದ್ಬಿಡ್ತೀರಾ? ನೀವು ಹೋದರೆ ನಿಮ್ಮನ್ನು ಕೇಳ್ತಾರಾ? ಹಲೋ, ಕೇಳ್ತಾರಾ? ನಿಮ್ಮನ್ನು ಕೇಳಲ್ಲ. ಯಾರು ಅಂತ ಗೊತ್ತಿಲ್ಲ. ಅದೇ ಯಾರಾದರೂ ಒಬ್ಬ ಮಿನಿಸ್ಟ್ರು ಇದ್ರೆ ಅಥವಾ ನಿಮ್ಮ MLA ಜೊತೆಗೆ ಹೋದರೆ ಎದ್ದು ನಿಂತ್ಕೊಳ್ತಾರೆ, ಪಟ್ಟಂತ ಕೆಲಸ ಮಾಡಿ ಕೊಡ್ತಾರೆ. ಹಾಗೆ ಪ್ರಿಯರೇ, ಈ ಲೋಕದಲ್ಲಿ ನೀವು ಟ್ಯಾಲೆಂಟೆಡ್ ಇರಬೇಕು. ಇಲ್ಲ, ಚಂದ ಇರಬೇಕು. ನೋಡೋಕ್ಕೆ ಚಂದ ಇದ್ದವರಿಗೆ ತುಂಬ ಮರ್ಯಾದೆ ಅಲ್ವಾ? ಈಗ ಕಾಸಿದ್ದವರು ದೊಡ್ಡವ್ರು ಬಂದುಬಿಟ್ರೆ ಎದ್ದವ್ರಿಗೆ ಏನು ಕೊಡ್ತಾರೆ? ಸೀಟ್ ಕೊಡ್ತಾರೆ. ನಿಮಗೆ ಕೊಡ್ತಾರಾ? ಹಾಗಾದರೆ ಲೋಕ ಎಂಥವ್ರದ್ದು? ಐಶ್ವರ್ಯವಂತರದ್ದು, ವಿದ್ಯಾವಂತರದ್ದು, ಇನ್ಫ್ಲುಯೆನ್ಸ್ ಇದ್ದವರು, ಸೌಂದರ್ಯ ಇದ್ದವರು. ಯಾಕಂತ ಹೇಳಿದ್ರೆ, ಈ ಸೆಲೆಬ್ರಿಟೀಸ್ನ ನಾವು ನೋಡ್ತೇವೆ, ಎಲ್ಲೋದ್ರೂ ಜನ ಅವ್ರ ಹಿಂದೆ ಬರ್ತಾರೆ. ಯಾಕಂದ್ರೆ ಅವ್ರು ನೋಡೋಕ್ಕೆ ಚಂದ ಇದ್ದಾರೆ, ಒಳ್ಳೆ ನಟನೆ ಮಾಡ್ತಾರೆ. ಟ್ಯಾಲೆಂಟೆಡ್ ಇರಬೇಕು. ಈ ಲೋಕ ಯಾರ್ದಂತಂದ್ರೆ ಟ್ಯಾಲೆಂಟ್ ಇದ್ದವರು. ನಿಮಗೆ ಟ್ಯಾಲೆಂಟ್ ಇದೆಯಾ? ನನಗೆ ದೇವ್ರ ಸೇವಕರು ಒಬ್ಬರು ಪ್ರಾರ್ಥನೆ ಮಾಡಿ ಹೇಳ್ತಾ ಇದ್ರು. ಅವರು ನೋಡಿದ ತಕ್ಷಣ ಹೇಳಿದರು, ಅವ್ರು ನನ್ನ ಪರಿಚಯ ಇಲ್ಲ, ಪ್ರವಾದನೆ ಮೂಲಕ ಹೇಳ್ತಾ ಇದ್ರು, ನವೀನ್, ಗಾಡ್ ಹ್ಯಾಸ್ ಬ್ಲೆಸ್ಡ್ ಯು ವಿತ್ ಮೆನಿ ಟ್ಯಾಲೆಂಟ್ಸ್. ಸೊ ಟ್ಯಾಲೆಂಟ್ಸ್ ಇರಬೇಕು ನಮಗೆ. ಟ್ಯಾಲೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಯಾರು ನಮ್ಮನ್ನು ಕೇರ್ ಮಾಡಲ್ಲ. ಟ್ಯಾಲೆಂಟ್ಸ್ ಇದ್ದವರೆಲ್ಲ ಎಲ್ಲಿರ್ತಾರೆ? ಸ್ಟೇಜ್ ಮೇಲೆ ಇರ್ತಾರೆ. ನೋಡ್ರಿ, ಸುಭಾಷ್ ಅವರು, ಇವರೆಲ್ಲ, ಮೋಸಸ್, ಎಲ್ಲರೂ ಎಲ್ಲಿದ್ದಾರೆ? ಸ್ಟೇಜ್ ಮೇಲೆ ಇದ್ದಾರೆ. ನಾವು ಯಾವಾಗಲೂ ಬ್ಯಾಕ್ ಬೆಂಚ್, ಲಾಸ್ಟ್ ಬೆಂಚ್. ನಮ್ಮನ್ನು ಯಾರು ಕೇಳ್ತಾರ್ರಿ? ನಮ್ಮನ್ನು ಯಾರು ಕೇಳಲ್ಲ. ಕಾಸಿದ್ರೆ ಕೇಳ್ತಾರಾ? ಹೇಳ್ರಿ, ಕಾಸಿದ್ರೆ, ಸೌಂದರ್ಯ ಇದ್ರೆ, ಇನ್ಫ್ಲುಯೆನ್ಸ್ ಇದ್ರೆ ಕೇಳ್ತಾರೆ. ಒಳ್ಳೆ ಎಜುಕೇಟೆಡ್ ಇದ್ರೆ ಕೇಳ್ತಾರೆ. ಒಳ್ಳೆ ಒಂದು ಪ್ರೊಫೆಷನ್ ಇರಬೇಕು.
ಓಕೆ, ಒಳ್ಳೆ ಆಟಗಾರ ಇರಬೇಕು ಅಂಥವ್ರದ್ದು. ಹಾಗಾದ್ರೆ ಈ ಲೋಕ ಎಂಥವ್ರದ್ದು? ಇಂಥವ್ರದ್ದು ಮಾತ್ರ. ನೀವೆಲ್ಲ ಯಾರು? ನಾವಿದ್ರಲ್ಲೆಲ್ಲ ಇಲ್ಲ, ನಾವು ಬೇರೆನೇ ಇದ್ದೀವಿ. ಪ್ರಿಯರೇ, ಲೋಕದವರು ಪ್ರೀತಿ ಮಾಡೋದು, ಸೇರಿಸಿಕೊಳ್ಳೋದು ಇಂಥವ್ರನ್ನ ಮಾತ್ರ. ಎಷ್ಟು ಜನ ಬಡವ್ರ ಜೊತೆಗೆ, ಏನೋ ಆಗದೆ ಇದ್ದವ್ರ ಜೊತೆಗೆ, ಟ್ಯಾಲೆಂಟ್ ಇಲ್ಲದೆ ಇದ್ದವ್ರ ಜೊತೆಗೆ ಇರೋಕೆ ಇಷ್ಟಪಡ್ತೀರಿ? ನಾನು ಇಷ್ಟಪಡ್ತಾ ಇರಲಿಲ್ಲ. ನನ್ನ ಕಾಲೇಜಲ್ಲಿ ಕಲಿತಾ ಇರಬೇಕಾದ್ರೆ ಯಾರು ರಿಚ್ ಪಾರ್ಟಿ ಇರ್ತಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಇದ್ದರು. ನಾವೆಲ್ಲ ಫ್ರೆಂಡ್ಸ್ ಹೋಗಿ ಹೋಟೆಲ್ನಲ್ಲಿ ಕೂತ್ಕೊಂಡ್ರೆ ಒಬ್ಬರ ಮುಖ ಒಬ್ರಿಗೆ ಕಾಣಲ್ಲ. ಯಾಕೆ ಹೇಳ್ರಿ? ಒಬ್ಬರ ಮುಖ ಒಬ್ರಿಗೆ ಕಾಣಲ್ಲ. ಯಾಕೆ? ಸ್ಮೋಕು. ಎಲ್ಲರೂ ಸಿಗರೇಟ್ ಸೇದವರು. ಏನಂದ್ರೆ ಕಾಲೇಜಿಗೆ ಬರಬೇಕಾದ್ರೆ ಒಂದು ನೋಟ್ಬುಕ್, ಒಂದು ಸಿಗರೇಟ್ ಹಿಡ್ಕೊಂಡು ಬಂದವನಿಗೆ ಡಿಮ್ಯಾಂಡ್ ಜಾಸ್ತಿ. ಹೇಳ್ರಿ, ಅವ್ರವರು ದೊಡ್ಡವರು. ಯಾಕಂದ್ರೆ ಅವ್ರು ಒಳ್ಳೆ ಒಂದು ಜರ್ಕಿನ್ ಹಾಕೊಂಡು ಸ್ಟೈಲಾಗಿ ಸಿಗರೇಟ್ ಸೇದ್ಕೊಂಡ್ಬಂದ್ರೆ ಎಲ್ಲರೂ ಮನುಷ್ಯ ಅನ್ನೋರು. ಅದು ಏನಾನು ತಪ್ಪಿ ಅವನೊಂದು 2 ವೀಲರ್ ತಗೊಂಡು ಬಂದ್ಬಿಟ್ಟ ಅಂದ್ರೆ ನೀ ಕಾಲೇಜಿಗೆ ಹೋಗಿದ್ಯಾ? ಓಕೆ, ಎಲ್ಲರೂ ಅವ್ರನ್ನೇ ನೋಡ್ತಾರೆ. ಯಾಕಂದ್ರೆ ಅವನು ಕಾಲೇಜಲ್ಲಿ ಅವನು ತುಂಬ ಫೇಮಸ್ಸು, ಎಲ್ಲರಿಗೂ ಬೇಕು. ಯಾಕಂದ್ರೆ ಏನು ಎದ್ರ ಮೇಲೆ ಬಂದಿದ್ದಾನೆ? ಬುಲೆಟ್ ಮೇಲೆ ಬಂದಿದ್ದಾನೆ. ಅವಾಗ ಬುಲೆಟ್ ಗಾಡಿ ಒಬ್ಬ ತೊಗೊಂಡು ಬಂದ್ಬಿಟ್ರೆ ನಮ್ಮ ಊರವ್ರಿಗೆಲ್ಲ ಗೊತ್ತಾಗ್ಬಿಡೋದು ಇವನ ಹತ್ರ ಬುಲೆಟ್ ಗಾಡಿ ಇದೆ ಅಂತ. ನಮ್ಮ ಇಡೀ ಓಣಿಯಲ್ಲಿ ಒಬ್ಬನ ಹತ್ರ ಮಾತ್ರ ಇತ್ತು ಬುಲೆಟ್ ಗಾಡಿ. ಎಲ್ರಿಗೂ ಗೊತ್ತು ಇವನ ಹತ್ರ ಬುಲೆಟ್ ಗಾಡಿ ಇದೆ ಅಂತ. ಇವಾಗ ಯಾರೂ ಕೇರ್ ಮಾಡಲ್ಲ ಅಲ್ವಾ? ಸೊ ಹೀಗೆ ಲೋಕ, ಇಷ್ಟು ಸುಂದರವಾದ ಲೋಕದಲ್ಲಿ ಡಿಮ್ಯಾಂಡ್ ಇರೋದು ಯಾರಿಗಂದ್ರೆ ಅಂಥವ್ರಿಗೆ ಮಾತ್ರ. ಒಂದು ಹಣ ಇರಬೇಕು, ಇಲ್ಲ ಟ್ಯಾಲೆಂಟ್ ಇರಬೇಕು, ಸೌಂದರ್ಯ ಇರಬೇಕು, ಹೈ ಕ್ವಾಲಿಫಿಕೇಶನ್ ಇರಬೇಕು. ನಿಮಗೇನಾದರೂ ಒಂದು ಕಂಪ್ನಿಯಲ್ಲಿ ಕೆಲಸ ಕೊಡಬೇಕು ಅಂತ ಹೇಳಿದ್ರೆ ನಿಮಗೇನು ಕ್ವಾಲಿಫಿಕೇಶನ್ ಇಲ್ಲ, ಬಾ ರಮೇಶ್ ನಿನಗೆ ಕೆಲಸ ಕೊಡ್ತೀನಿ ಅಂತಾರ? ಇಲ್ಲ. ನಿಮ್ಗೆ ದೊಡ್ಡ ಕೆಲಸ ಬೇಕು, ದೊಡ್ಡ ಕ್ವಾಲಿಫಿಕೇಶನ್ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು. ಹಾಗಾದ್ರೆ ಈ ಲೋಕ ಎಂಥವ್ರದ್ದು ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಇದ್ದವ್ರದ್ದು, ಕ್ವಾಲಿಫೈಡ್ ಆದವರು, ಹಣ ಇದ್ದವರು, ಐಶ್ವರ್ಯ ಇದ್ದವರು, ಟ್ಯಾಲೆಂಟ್ ಇದ್ದವರು, ಇನ್ಫ್ಲುಯೆನ್ಸ್ ಇದ್ದವರು, ಇಂಥವ್ರದ್ದೇ ಈ ಲೋಕ. ನಾವೇನು ಮಾಡೋಣ? ನಮಗೆ ಟ್ಯಾಲೆಂಟು ಇಲ್ಲ, ಇನ್ಫ್ಲುಯೆನ್ಸು ಇಲ್ಲ, ಸೌಂದರ್ಯನೂ ಹಂಗನ್ಬೇಡವಾ, ಚಂದ ಕಾಣ್ತಿದೆ. ಓಕೆ, ರೈಟ್. ಓಕೆ, ಕೆಲವರಿಗೆ ಸೌಂದರ್ಯನೂ ಇಲ್ಲ, ಟ್ಯಾಲೆಂಟ್ ಅಂತೂ ಇಲ್ವೇ ಇಲ್ಲ. ಹಾಗಾದ್ರೆ ನಮ್ಮನ್ನ ಯಾರು ಕೇಳ್ತಾರೆ? ಲೋಕದವರು ಕೇಳಲ್ಲ. ಆದರೆ ನಮಗೊಬ್ರು ಇದ್ದಾರೆ, ಅವರು ಬಲಹೀನರ ದೇವರು. ಯಾರ ದೇವರು? ಅವರು ಬಲಹೀನರ ದೇವರು. ಈ ಲೋಕದ ದೇವರುಗಳು ಇಂಥವ್ರನ್ನ ಯಾರನ್ನೂ ಇಷ್ಟಪಡಲ್ಲ. ಆದರೆ ನಮ್ಮ ದೇವರು ನಮ್ಮನ್ನು ಇಷ್ಟಪಡ್ತಾರೆ. ದೇವ್ರ ವಾಕ್ಯದಲ್ಲಿ ಇದೆ, ನಾವು ನೋಡೋಣ. ನೋಡ್ರಿ, ಒಂದು ವೇಳೆ ಅನಾಥರು, ವಿಧವೆಯರು ಇದ್ರೆ, ಬಡವರು ಇದ್ರೆ ಅವ್ರನ್ನ ಯಾರು ಕೇರ್ ಮಾಡಲ್ಲ. ಆದರೆ ಒಬ್ರು ಇದ್ದಾರೆ, ಅವ್ರೆಲ್ಲರನ್ನೂ ಕೇರ್ ಮಾಡ್ತಾರೆ. ಹಲ್ಲೆಲೂಯ. ಓಕೆ, ಕೀರ್ತನೆ 68 5ನೇ ವಚನ. 68:5 ಹೇಳುತ್ತೆ ಏನಂತ ಹೇಳಿದ್ರೆ, ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯು, ವಿಧವೆಯರಿಗೆ ಸಹಾಯಕನು ಆಗಿದ್ದಾನೆ. ಹಲ್ಲೆಲೂಯ. ದಿಕ್ಕಿಲ್ಲದವರನ್ನ ಯಾರು ಕೇರ್ ಮಾಡ್ತಾರೆ? ನಾನು ಒಂದೊಂದ್ಸತಿ ಡಾಕ್ಟರ್ಸ್ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಇದನ್ನು ಕಟ್ತಾರೆ ನೋಡ್ರಿ, ಫ್ಲೈಓವರ್ ಕಟ್ತಾರೆ. ಅದ್ರ ಕೆಳಗಡೆಗೆ ಜನ ವಾಸ ಮಾಡ್ತಾರೆ. ಅವರೆಲ್ಲ ಗೊಂಬೆಗಳನ್ನು ಅಲ್ಲೆಲ್ಲ ನಾವು ಇದರಲ್ಲಿ ಮಾರ್ತಾರೆ. ನನಗೊಮ್ಮೆ ಯೋಚನೆ ಬರೋದು, ದೇವ್ರೆ, ಇವರಿಗೆ ಯಾರ ದಿಕ್ಕು? ಇವ್ರಿಗೆ ಪ್ರಿಯರೇ, ಕೆಲವರು ಇಂಥವ್ರ ಬಳಿಗೆ ಹೋಗಿ ಸೇವೆ ಮಾಡುವಂಥ ಎಷ್ಟೋ ಜನ ಇದ್ದಾರೆ. ಓಕೆ, ದಲಿತರ ಹತ್ರ ಹೋಗಿ ಸೇವೆ ಮಾಡೋ ಎಷ್ಟೋ ಜನ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿ, ನಮ್ಮ ದೇವರು ಎಂಥ ದೇವರು ಅಂತ ಹೇಳಿದ್ರೆ, ದಿಕ್ಕಿಲ್ಲದವರಿಗೆ ತಂದೆಯು, ವಿಧವೆಯರಿಗೆ ಸಹಾಯಕನು ಆಗಿದ್ದಾನೆ. ನಮ್ಮ ದೇಶದಲ್ಲಿ 2 ವಿಷಯಗಳನ್ನು ನೋಡೋಣ. ದಿಕ್ಕಿಲ್ಲದವ್ರನ್ನ ಕೇರ್ ಮಾಡ್ತಾರ? ಯಾರೂ ಮಾತಾಡ್ಸಲ್ಲ. ವಿಧವೆಯರನ್ನ ಯಾವ ರೀತಿಯಾಗಿ ನಮ್ಮ ದೇಶ ನೋಡ್ಕೊಳ್ತಾ ಇತ್ತು, ಇವತ್ತಿಗೂ ಸಹ ಎಷ್ಟೋ ವಿಧವಾಗಿ ವಿಧವೆಯರನ್ನ
ವಿಚಿತ್ರವಾಗಿ ಕಠಿಣವಾಗಿ ನಮ್ಮ ದೇಶದವರು ಕಾಣುವುದುಂಟು ಅಲ್ವಾ. ಎಷ್ಟೋ ಬದಲಾವಣೆ ಆಗಿದೆ, ಆದರೆ ಇನ್ನು ಜಗತ್ತಿನೇ ನಾವು ನೋಡಿದ್ರೆ ಗಂಡ ಕಳ್ಕೊಂಡಿದ್ದಾನಂದ್ರೆ ಓಕೆ, ಅವನೇನೋ ಕುಡಿದು ಸಾತೋಗಿರ್ತಾನೆ, ಎಲ್ಲ ಬೈಯೋದು ಯಾರಿಗೆ? ಇವಳು ಬಂದ್ಲು ಅವನು ಹೋದ, ಇವಳು ಬಂದ್ಲು ಅವನು ಹೋದ, ಇವಳು ಕಾಲ್ಗುಣ ಹೀಗೆ ಅಂತ ಅವ್ರು ಬೈತಾರೆ. ಪ್ರಿಯರೇ, ಇಂಥವ್ರು ಎಲ್ಲಿಗೆ ಹೋಗಬೇಕು? ಇಂಥ ಸುಂದರವಾದ ಲೋಕ, ಆದರೆ ಜೀವನ ಇಷ್ಟು ಕಷ್ಟ ಅಲ್ವಾ. ಓಕೆ, ಇನ್ನೊಂದು ವಚನ ನಾವು ನೋಡಿಕೊಳ್ಳೋಣ. ಜಕರ್ಯನ ಗ್ರಂಥ, ಜಕರ್ಯ 7ನೇ ಅಧ್ಯಾಯ, ಜಕರ್ಯನ ಪುಸ್ತಕ 7ನೇ ಅಧ್ಯಾಯ ಹಾಗೂ 9 ಮತ್ತು 10ನೇ ವಚನವನ್ನು ಓದಿಕೊಳ್ಳೋಣ. 8ನೇ ವಚನದಿಂದ, ಅಲ್ಲದೆ ಯೆಹೋವನು ಜಕರ್ಯನಿಗೆ ಈ ಮಾತನ್ನು ದಯಪಾಲಿಸಿದನು. ಸೇನಾಧೀಶ್ವರ ಯೆಹೋವನು ಇಂತೆಂದಿದ್ದಾನೆ, ಸರಿಯಾಗಿ ನ್ಯಾಯ ತೀರಿಸಿರಿ, ಒಬ್ಬರಿಗೊಬ್ಬರು ಪ್ರೀತಿ ಕರುಣೆಗಳನ್ನು ತೋರಿಸಿರಿ. ವಿಧವೆ, ಅನಾಥ, ವಿದೇಶಿ, ದರಿದ್ರ. ಕೆಲವರಿಗೆ ನಾವು ಬೈತೀವಲ್ಲ, ಏನಂತ ಬೈತೀರಿ? ಸ್ವಲ್ಪ ಹೇಳ್ರಿ ನೋಡೋಣ, ಹೆಂಗೆ ಬೈತೀರಿ? ಏನು ದರಿದ್ರ ಇದ್ದಾನು? ಒಂದ್ಸರಿ ಹೇಳ್ರಿ. ನೀವು ಮನೆಯಲ್ಲಿ ಅಂದಿದ್ರಲ್ಲ, ಹಂಗೆ ಹೇಳ್ರಿ. ಏನು ದರಿದ್ರ ಇದ್ದಾನೆ. ಓಕೆ, ರೈಟ್. ವಿಧವೆ, ಅನಾಥ, ವಿದೇಶಿ, ದರಿದ್ರ ಇವರಾರಿಗೂ ಅನ್ಯಾಯ ಮಾಡಬೇಡ್ರಿ. ನಿಮ್ಮಲ್ಲಿ ಯಾವನು ತನ್ನ ಸಹೋದರನಿಗೆ ಕೇಡನ್ನು ಬಗೆಯದಿರಲಿ. ಪ್ರಿಯರೇ, ಇಟ್ ಈಸ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಹೇಳ್ತದೆ, ದೇವರು ವಿಧವೆ, ಅನಾಥ, ವಿದೇಶಿ, ದರಿದ್ರ ಇವರ ವಿಷಯದಲ್ಲಿ ನಮ್ಮ ದೇವರು ಯೋಚನೆ ಮಾಡ್ತಾರೆ. ಹಲ್ಲೆಲೂಯಾ. ಅವರ್ ಗಾಡ್ ಥಿಂಕ್ಸ್. ಈ ಲೋಕದಲ್ಲಿ 1000 ದೇವರುಗಳಿವೆ. ಅನಾಥರ ಬಗ್ಗೆ ಯೋಚನೆ ಮಾಡ್ತಾರಾ? ವಿಧವೆಯರ ಬಗ್ಗೆ ಯೋಚನೆ ಮಾಡ್ತಾರಾ? ಓಕೆ, ಮನೆಯನ್ನು ಕಳ್ಕೊಂಡವ್ರ ಈ ಬಗ್ಗೆ ಯೋಚನೆ ಮಾಡ್ತಾರೆ. ಕೆಲವರು ದರಿದ್ರಿದ್ದಾರೆ, ಯಾಕಂದ್ರೆ ಹುಟ್ಟಿದ್ದೇ ಹಾಗೆ, ಅಂತ ಬಡತನದಲ್ಲಿ ಹುಟ್ಟಿದ್ದಾರೆ. ಬಡವರನ್ನ ಈ ಲೋಕದ ದೇವರುಗಳು, ಧರ್ಮಗಳು ಕೇರ್ ಮಾಡ್ತವೆ ಇಲ್ಲ ಪ್ರಿಯರೇ. ಆದ್ರೆ ನಮಗೊಬ್ಬ ದೇವರಿದ್ದಾರೆ. ಹಿ ಸೇಸ್, ಐ ಕೇರ್ ಫಾರ್ ದಿಸ್ ಕೈಂಡ್ ಆಫ್ ಪೀಪಲ್. ಹಲ್ಲೆಲೂಯಾ. ಇಂಥವರನ್ನ ಪ್ರೀತಿ ಮಾಡುವ, ಸ್ವೀಕರಿಸುವ ಒಬ್ಬ ದೇವರಿದ್ದಾರೆ, ಅವರು ಯೇಸು ಕ್ರಿಸ್ತನು. ಹಲ್ಲೆಲೂಯಾ, ಆಮೆನ್. ಇವತ್ತು ನೋಡ್ರಿ, ನಮ್ಮ ಭಾರತ ದೇಶದಲ್ಲಿ ಲಕ್ಷಾಂತರ ಜನ ಯೇಸುವನ್ನ ಸ್ವೀಕಾರ ಮಾಡ್ತಾ ಇರುವಂತ ಅನೇಕ ಉದ್ದೇಶಗಳಲ್ಲಿ ಒಂದು ಪ್ರಾಮುಖ್ಯವಾದಂಥ ಉದ್ದೇಶ ಏನಂತ ಹೇಳಿದ್ರೆ, ಅವರ ಜನ, ಅವರ ಜಾತಿ ಅವರನ್ನ ಸ್ವೀಕಾರ ಮಾಡಿಲ್ಲ, ಯೇಸು ಅವರನ್ನ ಸ್ವೀಕಾರ ಮಾಡಿದ್ದಾರೆ. ಹಲ್ಲೆಲೂಯಾ. ಅವರ ಜಾತಿಯವರೇ ಅವರನ್ನ ಹೊರಗಾಗ್ತಾ ಇದ್ದಾರೆ. ಅವರಾಗಿಯೇ ಓಡಿ ಬರ್ತಾರೆ. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಹಿ ಇಸ್ ನಾಟ್ ಸಿಲೆಕ್ಟಿವ್. ಕೇವಲ ಇವರು ಮಾತ್ರ ಬರಲಿ ಅಂತ ನಮ್ಮ ದೇವರು ಹೇಳಲಿಲ್ಲ. ಎಲ್ಲರೂ ಬನ್ರಿ. ಹಲ್ಲೆಲೂಯಾ. ಯಾವ ಬಣ್ಣದವ್ರು ಇರಲಿ, ಯಾವ ತರಗತಿಯವ್ರು ಇರಲಿ, ಯಾವ ಜಾತಿಯವ್ರು ಇರಲಿ, ಯು ಆಲ್ ಕಮ್ ಟು ಮೀ ಅಂಡ್ ಐ ವಿಲ್ ಗಿವ್ ಯು ರೆಸ್ಟ್. ಹಲ್ಲೆಲೂಯಾ. ಅದಕ್ಕೊಂದು ಚಪ್ಪಾಳೆ ತಟ್ಬೇಕನ್ಸಲ್ವಾ? ದೇವ್ರ ನಾಮಕ್ಕೆ ಸ್ತೋತ್ರ. ಅಂತ ದೇವರು ನಮ್ಮ ದೇವರಿದ್ದಾರೆ. ಕೆಲವರು ಮಕ್ಕಳೇ ತಂದೆ ತಾಯಿಗಳನ್ನ ಸ್ವೀಕಾರ ಮಾಡಲ್ಲ. ಕೆಲವು ತಂದೆ ತಾಯಿಗಳು ಮಕ್ಕಳನ್ನ ಸ್ವೀಕಾರ ಮಾಡಲ್ಲ. ಯಾಕೆ ಗೊತ್ತಾ? ಕೆಲವರು ಮಕ್ಕಳು ಹೇಳ್ತಾರೆ, ನಮ್ಮಪ್ಪ ಡಮ್. ನಮ್ಮಪ್ಪ ಕನ್ನಡದಾಗ ಏನಂತೀರ? ಪೆದ್ದ. ವಾವ್, ನಮ್ಮಪ್ಪ ಯಾರು? ಪೆದ್ದ. ಇಂಗ್ಲಿಷೇ ಬರಲ್ಲ. ಶಾಲೆ ಹತ್ರ, ಕಾಲೇಜ್ ಹತ್ರ ನೀ ಬರಕ್ಕೆ ಹೋಗ್ಬೇಡ. ಯಾಕಂದ್ರೆ ನನ್ನ ಫ್ರೆಂಡ್ಸಿಗೆ ಏನಾಗಬಾರ್ದು, ನೀನು ನಮ್ಮಪ್ಪ ಅಂತ ಗೊತ್ತಾಗಬಾರ್ದು. ಚಪ್ಪಾಳೆ ತಟ್ರಿ ಅವರು. ಅಂತ ಮಕ್ಕಳಿದ್ದಾರೆ. ಕೆಲವು ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂದ್ರೆ, ಈ ಮಗ ಚೆನ್ನಾಗಿ ದುಡಿತಾನೆ, ಇವ್ ನನಗೆ ಬೇಕು. ಈ ಮಗ ಚೆನ್ನಾಗಿ ದುಡಿಯೋದಿಲ್ಲ, ಅವ್ನು ನನಗೆ ಬೇಡ. ಕೆಲವು ಮಕ್ಕಳು ನೋಡ್ರಿ ಚೆನ್ನಾಗಿ ಓದ್ತಾರೆ, ತಂದೆ ತಾಯಿಗಳು ಬೇರೆ ಯಾರಾದ್ರೂ ಮನೆಗೆ ಬಂದ್ರೆ ಹೇಳ್ತಾರೆ, ಅಯ್ಯೋ ನನ್ನ ಮಗ ಎಷ್ಟು ಚೆನ್ನಾಗಿ ಓದ್ತಾನೆ ಪಾಸ್ಟ್ರು, ಹಂಗೆಲ್ಲ ಹೇಳ್ತಾರೆ. ಈ ಮಗ ಏನಂದ್ರೆ, ಅವನು ಎವರೇಜ್ ರೀ, ಪರವಾಗಿಲ್ಲ, ಓದ್ತಾನೆ, ಇಟ್ಸ್ ಓಕೆ, ಮತ್ತೆ ಜಾಸ್ತಿ ಮಾತಾಡೋದೇ ಇಲ್ಲ. ಇಂಥವರನ್ನ ಯಾರು ಸೇರಿಸ್ಕೊಳ್ತಾರೆ? ಬಡವರನ್ನ ಯಾರು ಸೇರಿಸ್ಕೊಳ್ತಾರೆ? ವಿಧವೆಯರನ್ನ ಯಾರು ಸೇರಿಸ್ಕೊಳ್ತಾರೆ? ಅನಾಥರನ್ನ ಯಾರು ಸೇರಿಸ್ಕೊಳ್ತಾರೆ? ನನಗೇನು ಆಗುವುದಿಲ್ಲ,
ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ ಅನ್ನೋರನ್ನ, ದರಿದ್ರರನ್ನ ಯಾರು ಸೇರಿಸ್ಕೊಳ್ತಾರೆ? ಆಮೆನ್. ಒಂದು ಹೊಸರು ಎಲ್ಲರೂ ಹೇಳೋಣ, ಯೇಸು. ಹಾಲಲು ಗಟ್ಟಿಯಾಗಿ ಹೇಳ್ರಿ, ಯಾರು? ಯೇಸು. ಅಂಥವ್ರ ಬಗ್ಗೆ ನಮ್ಮ ದೇವರು ಯೋಚನೆ ಮಾಡ್ತಾರೆ. ಹೋಗೋಣ ಹಾಗಾದ್ರೆ ಬೈಬಲ್ಲಿ ಅದ್ರ ವಿಷಯದಲ್ಲಿ ಕಥೆಗಳು ಇವಯಾ, ಅದನ್ನು ನಾವು ನೋಡಿಕೊಳ್ಳೋಣ. ಬೈಬಲ್ನಲ್ಲಿ ಇದೆ. ಓಕೆ, ನಾವು ಎಸ್ತೇರಳ ಪುಸ್ತಕಕ್ಕೆ ನಾವು ಹೋಗೋಣ. ಎಸ್ತೇರಳ ಪುಸ್ತಕ ಹಾಗೂ 2ನೇ ಅಧ್ಯಾಯ 6ನೇ ವಚನದಿಂದ ಓದಿಕೊಳ್ಳೋಣ. ಬಾಬೆಲ್ನ ಅರಸನಾದ ನೆಬೂಕದ್ನೆಚ್ಚರನಿಂದ ಯಹೂದ ರಾಜನಾದ ಯೆಹೋಯಾಕೀನನೊಡನೆ ಸೆರೆಯೊಯ್ಯಲ್ಪಟ್ಟವರಲ್ಲಿ ಇವನೊಬ್ಬನು. ಇವನು ಎಸ್ತೇರಳೆಂಬ ಹೆಸರನ್ನು ಪಡೆದ ಹದೆಸ್ಸ ಎಂಬ ತನ್ನ ಚಿಕ್ಕಪ್ಪನ ಅನಾಥಳಾದ ಮಗಳನ್ನು ತಂದೆ ತಾಯಿಗಳ ಸತ್ತಂದಿನಿಂದ ಪುತ್ರಿಯನ್ನಾಗಿ ಸ್ವೀಕರಿಸಿ ಸಾಕುತ್ತಿದ್ದನು. ಹಲ್ಲೆಲೂಯ. ಇಲ್ಲಿ ಒಬ್ಳಿದಾಳೆ. ಅವಳು ಯಾರು? ಹದೆಸ್ಸ ಅವಳ ಹೆಸರು ನಂತರ ಬಂದದ್ದು ಎಸ್ತೇರಳು ಅಂತ. ಆಮೆನ್. ಎಸ್ತೇರಳು ಏನಾಗಿದ್ಲು ನೋಡ್ರಿ. ಎಸ್ತೇರಳು ಐಶ್ವರ್ಯವಂತಳಾಗಿದ್ಲು, ಕ್ವಾಲಿಫೈಡ್ ಆಗಿದ್ಲು, ಫಾರಿನ್ ರಿಟರ್ನ್ ಆಗಿದ್ಲು. ಯಾವಿಲ್ಲ. ಎಸ್ತೇರಳು ಏನಾಗಿದ್ಲು? ಅನಾಥಳಾಗಿದ್ಲು. ನಾನೊಂದು ಕೇಳೋದು, ಈ ದೇವರಿಗೆ ಬೇರೆ ಕೆಲಸ ಇಲ್ವಾ? ಈ ದೇವರು ಲೋಕದ ಬಲಿಷ್ಠರನ್ನ ನೋಡದೆ ಅನಾಥರ ಮೇಲೆ ಕಣ್ಣಿಟ್ಟಿದ್ದಾರೆ. ಹಲ್ಲೆಲೂಯ. ಹಾಗಾದ್ರೆ ನಮ್ಮ ದೇವರು ಯಾರು ಅಂತ ಹೇಳಿದ್ರೆ ಅನಾಥರ ದೇವರು. ಎಲ್ರು ಹೇಳೋಣ, ಅನಾಥರ ದೇವರು. ನೀನು ಅನಾಥ ಅನ್ಸ್ಕೊಳ್ತೀಯ. ಯಾರು ನನ್ನನ್ನು ಕೇರ್ ಮಾಡಲ್ಲ ಸರ್, ಯಾರೂ ಮಾತಾಡಲ್ಲ. ಕೆಲವರು ತಂದೆ ತಾಯಿಗಳಿದ್ರು ಹೇಗಿದ್ದಾರೆ? ಅನಾಥರ ಹಾಗೆ ಇದ್ದಾರೆ. ಎಲ್ರು ಇದ್ದೀರಾ ಇಲ್ಲಿ? ಹಲೋ, ಇದ್ದೀರಾ ಇಲ್ವಾ? ಎಸ್ ಅಂತ ಹೇಳ್ರಿ ಒಂದು ಜೋರಾಗಿ. ಥ್ಯಾಂಕ್ ಯು. ಓಕೆ, ಕೆಲವರಿಗೆ ತಂದೆ ತಾಯಿಗಳಿದ್ರೂ ಕೂಡ ಜೀವನ ಮಾಡೋದು ಹೇಗೆ? ಅನಾಥರ ಹಾಗೆ. ಯಾಕಂದ್ರೆ ಯಾರೂ ಸ್ವೀಕಾರ ಮಾಡಲ್ಲ, ಯಾರೂ ಮಾತಾಡಲ್ಲ. ಯಾಕಂದ್ರೆ ಅವ್ರ ಹತ್ರ ಕಾಸಿಲ್ಲ, ಅವ್ರಿಗೆ ಕ್ವಾಲಿಫಿಕೇಶನ್ ಇಲ್ಲ, ಅವರು ಡಂಬ್ ಇದ್ದಾರೆ, ಪೆದ್ದ ಇದ್ದಾರೆ. ಓಕೆ, ಅವರಲ್ಲಿ ಯಾವ ಟ್ಯಾಲೆಂಟ್ ಇಲ್ಲ, ಅವರಲ್ಲಿ ಯಾವ ಸೌಂದರ್ಯ ಇಲ್ಲ. ನೋಬಡಿ ವಾಂಟ್ಸ್ ದೆಮ್, ಬಟ್ ದೇರ್ ಈಸ್ ಸಂಬಡಿ ಹೂ ಇಸ್ ಕಾಲಿಂಗ್ ದೆಮ್. ದಟ್ ಈಸ್ ಅವರ್ ಗಾಡ್. ಎಸ್ತೇರಳು ಒಬ್ಬ ಅನಾಥಳಾಗಿದ್ರು ಸಹ ದೇವರ ಕಣ್ಣು ಅವಳ ಮೇಲೆ ಬಿತ್ತು ಅವಳನ್ನ ನಡೆಸಿದಕ್ಕೆ ಪ್ರಾರಂಭ ಮಾಡಿದ್ರು. ಮೊರ್ದೆಕೈಯನ್ನ ಅವಳ ಜೀವನದಲ್ಲಿ ತಕೊಂಡು ಬಂದ್ರು. ಮೊರ್ದೆಕೈ ಅವಳನ್ನ ಸಾಕುವ ಹಾಗೆ ಮಾಡಿದ್ರು. ಆದ್ರೆ ಆದಿಯಿಂದ ಈ ಅನಾಥಳ ವಿಷಯದಲ್ಲಿ ದೇವರು ಒಂದು ಉದ್ದೇಶ ಇಟ್ಕೊಂಡಿದ್ರು. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ನಮ್ಮ ದೇವರು ಯಾರಂತ ಹೇಳಿದ್ರೆ ಎಲ್ಲೋ ಒಂದು ಬೆಟ್ಟದ ಮೇಲೆ ನಿದ್ದೆ ಮಾಡ್ಕೊಂಡು ಕೂತಿರೋ ದೇವರು ನಮ್ಮ ದೇವರು ಅಲ್ಲ. ನಿನ್ನ ವಿಷಯದಲ್ಲಿ, ನನ್ನ ವಿಷಯದಲ್ಲಿ ಆಲೋಚನೆಗಳನ್ನ, ಯೋಚನೆಗಳನ್ನ ಮಾಡಿದಂತ ದೇವರು. ಹಲ್ಲೆಲೂಯಾ. ಅದಕ್ಕೇನಾದ್ರೂ ಕೈ ಇದ್ರೆ ಚಪ್ಪಾಳೆ ತಟ್ಟಿ. ಹಲ್ಲೆಲೂಯಾ. ನಿನ್ನ ನನ್ನ ಬಗ್ಗೆ ದೇವರು ಆಲೋಚನೆ ಮಾಡಿದ್ದಾರೆ. ನಿನ್ನ ನನ್ನ ಬಗ್ಗೆ ದೇವರು ನನ್ನನ್ನು ನಡೆಸ್ತಾರೆ. ಎಸ್ತೇರಳನ್ನ ನಡೆಸಿದವರು ಯಾರು? ದೇವ್ರೆ. ಅವಳ ಬಗ್ಗೆ ಆಲೋಚನೆ ಮಾಡಿದವರು ಯಾರು? ದೇವ್ರೆ. ಅವಳ ಬಗ್ಗೆ ಉತ್ತಮವಾದ ಯೋಚನೆ ಇಟ್ಕೊಂಡವ್ರು ಯಾರು? ದೇವ್ರು. ಅನಾಥರನ್ನ ನಡೆಸುವ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಓಕೆ, ಅವಳ ಮೂಲಕ ದೇವರು ಎಂತ ಕಾರ್ಯ ಮಾಡಿದ್ರು ಅಂತ ಹೇಳಿದ್ರೆ ಅವಳನ್ನ ದೇವರು ಒಬ್ಬ ರಾಣಿಯನ್ನಾಗಿ ಮಾಡಿದ್ರು. ಓಕೆ, ದೇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಹೀಗೆ ಇದ್ದ ನಮ್ಮನ್ನ ತಕ್ಕೊಂಡು ಅವರನ್ನ ಉನ್ನತ ಸ್ಥಿತಿಗೆ, ಅವರನ್ನ ತರಬೇತು ಮಾಡಿ, ಅವರನ್ನ ತಯಾರು ಮಾಡಿ ಉನ್ನತ ಸ್ಥಾನಕ್ಕೆ ತರುವವರೇ ನಮ್ಮ ದೇವರು. ಮನುಷ್ಯರನ್ನ ನಂಬೇಡ್ರಿ ಮೇಲೆ ಬರೋಕೆ. ಹಣವನ್ನ, ಐಶ್ವರ್ಯವನ್ನ, ವಿದ್ಯಾಭ್ಯಾಸವನ್ನ ನಂಬೇಡ್ರಿ. ಅವರನ್ನ ನಂಬ್ರಿ, ನಿಮಗೆ ಆಶಾಭಂಗ ಆಗುವುದೇ ಇಲ್ಲ. ಹಲ್ಲೆಲೂಯಾ. ಆಮೆನ್. ಇಲ್ಲಿ ಇನ್ನೊಬ್ಬನ ಕತೆ ನಾವು ನೋಡ್ತಾ ಇದ್ದೇವೆ ವಾಕ್ಯದಲ್ಲಿ. ಅದಕ್ಕೆ ನಾವು ಹೋಗೋಣ. ಸುಂದರವಾದ ಕತೆ. ಓಕೆ, ನಿಮ್ಗೆಲ್ರಿಗೂ ಗೊತ್ತಿರುವಂಥ ಕತೆ. ವಿಮೋಚನಾ ಕಾಂಡಕ್ಕೆ ಹೋಗೋಣ. ಮೋಶೆ ಕುರಿತಾಗಿ ನಾವು ಕೇಳಿಕೊಳ್ಳೋಣ. ಈಗ ದೇವರು ಬಂದರು. ಇವರು ಇಸ್ರಾಯೇಲ್ರು 430 ವರ್ಷ ಬಂಧನದಲ್ಲಿ ಇರುವುದನ್ನು ನೋಡಿದ್ರು. ನೋಡಿ ಇಲ್ಲಿ 7ನೇ ವಚನದಲ್ಲಿ ಬಂದು ಹೇಳ್ತಾರೆ, ಆಗ ಯೆಹೋವನು, ವಿಮೋಚನಾ ಕಾಂಡ 3:7, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನ ನೋಡಿದ್ದೇನೆ. ಓಕೆ, ಬಂಧನದಲ್ಲಿರುವಂತ ಜನರ ದೇವರು ಯಾರು? ಯೆಹೋವ ದೇವರು. ಹಲ್ಲೆಲೂಯಾ.
ಬಿಟ್ಟಿ ಕೆಲಸ ಮಾಡ್ತಾ ಇರುವಂತ ಜನರ ಬಗ್ಗೆ ಯಾರಾದ್ರೂ ಯೋಚನೆ ಮಾಡ್ತಾರಾ? ಫರೋ ಅರಸನ ಬಳಿಗೆ ಅನೇಕ ಅರಸರುಗಳು ಬರ್ತಾ ಇದ್ರು. ಅವ್ರು ಎಂದಾದ್ರೂ ಇಸ್ರಾಯೇಲ್ರ ಒಂದು ಅಭಿವೃದ್ಧಿಯ ವಿಷಯದಲ್ಲಿ ಯೋಚನೆ ಮಾಡಿದ್ರ? ಯಾರು ಯೋಚನೆ ಮಾಡ್ತಾ ಇರಲಿಲ್ಲ. ಫರೋ ಅರಸ ಯೋಚನೆ ಮಾಡ್ತಾ ಇರಲಿಲ್ಲ. ಆದ್ರೆ ಬಿಟ್ಟಿ ಕೆಲಸ ಮಾಡ್ತಾ ಇರುವಂತ ಇಸ್ರಾಯೇಲ್ರ ವಿಷಯದಲ್ಲಿ ಯಾರು ಯೋಚನೆ ಮಾಡಿದ್ರು? ನಮ್ಮ ದೇವರು ಯೋಚನೆ ಮಾಡಿದ್ದಾರೆ. ಪ್ರಿಯರೇ, ಇವತ್ತು ನೀವು ಗುಲಾಮ್ಗಿರಿಯಲ್ಲಿ ಇದ್ದೀರಾ, ಬಂಧನದಲ್ಲಿದ್ದೀರಾ, ನಿಮಗೋಸ್ಕರ ಒಬ್ಬರು ಯೋಚನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅವ್ರೇನ್ ಹೇಳ್ತಾರಂದ್ರೆ, ನಾನು ನೋಡಿದ್ದೀನಿ. ಹಲ್ಲೆಲೂಯಾ. ಏನ್ ಹೇಳ್ತಾರೆ? ನಾನು ನೋಡಿದ್ದೀನಿ. ಏನ್ ನೋಡಿದ್ದಾರೆ? ಅವರ ದುರವಸ್ಥೆಯನ್ನ ನಾನು ನೋಡಿದ್ದೀನಿ. ಅದಕ್ಕೆ ಮೋಶೆ ಹೇಳಿದ, ಸ್ವಾಮಿ 430 ವರ್ಷ ಏನ್ ಕಷ್ಟಪಟ್ಟಿದ್ದೀವಿ ಗೊತ್ತಾ? ನಾನು ಅವನು ಹೊರೆ ಬೆಟ್ಟದಲ್ಲಿ ಒಂದು ಪೊದೆಗೆ ಏನು ಉರಿತಾ ಇತ್ತಂತೆ? ಬೆಂಕಿ ಉರಿತಾ ಇದೆ, ಪೊದೆ ಸುಡ್ತಾ ಇಲ್ಲ. ಉರಿ ಇದೆ, ಪೊದೆ ಮಾತ್ರ ಸುಡ್ತಾ ಇಲ್ಲ. ಅದನ್ನ ನೋಡ್ತಾ ಇದ್ದ ದೇವ್ರು ಹೇಳ್ತಾರೆ, ಬೆಂಕಿ ಕೇವಲ ಪೊದೆಯಲ್ಲಿಲ್ಲ, ನಿನ್ನ ಹೊಟ್ಟೆಯೊಳಗೂ ಇದೆ. ಹಲ್ಲೆಲೂಯಾ. ಯಾರ ಹೊಟ್ಟೆಯೊಳಗೆ ಬೆಂಕಿ ಉರಿತಾ ಇರುತ್ತೋ ಅವರಿಗೆ ದೊಡ್ಡ ಬೆಂಕಿಯ ದರ್ಶನ ಆಗೇ ಆಗತ್ತೆ. ಹಲ್ಲೆಲೂಯಾ. ಆಮೆನ್. ಕಮ್ ಆನ್, ಗಿವ್ ಅ ಬಿಗ್ ಹ್ಯಾಂಡ್ ಟು ದ ಲಾರ್ಡ್. ನಿನ್ನೊಳಗೆ ಬೆಂಕಿ ಇದೆಯಾ? ಆ ದೊಡ್ಡ ಬೆಂಕಿ ನಿನಗೆ ಕಾಣಿಸ್ತದೆ. ಮೋಶೆ ಹೊಟ್ಟೆಯೊಳಗೆ ಬೆಂಕಿ ಇತ್ತು. ನಾನು ನಿಮ್ಗೆ ಸತ್ಯವಾಗಿ ಹೇಳ್ತೀನಿ, ನಿಮ್ಮೊಳಗೆ ಬೆಂಕಿ ಇಲ್ವಾ, ಆ ದೇವರ ದರ್ಶನ ನಿಮಗೆ ಆಗದೇ ಇಲ್ಲ. ಆ ದೇವರು ನಿಮ್ಮನ್ನು ಭೇಟಿ ಆಗೋದಿಲ್ಲ. ಮೋಶೆ ಒಳಗೆ ಒಂದು ಬೆಂಕಿ ಇತ್ತು. ಅದೇನಂತ ಹೇಳಿದ್ರೆ, ಆ ದೇವರನ್ನ ಕಾಣಬೇಕು, ಅವರನ್ನ ನೋಡ್ಬೇಕು, ಅವರ ಜೊತೆಗೆ ವಾಗ್ವಾದ ಮಾಡಲೇಬೇಕು. ಯಾಕೆ? ನಿನ್ನ ಜನರು ಬಂಧನದಲ್ಲಿ ಇದ್ದಾರೆ, ಇದನ್ನ ನಾನು ಕೇಳಲೇಬೇಕು ಅಂತ ಅವನು ಹೊಟ್ಟೆಯೊಳಗೆ ಅದು ಉರಿತಾ ಇತ್ತಲ್ಲ. ಅದಕ್ಕೆ ದೇವರು ತೋರಿಸಿದ್ರು, ನಿನ್ನ ಹೊಟ್ಟೆಯೊಳಗೆ ಸಣ್ಣ ಬೆಂಕಿ ಉರಿತಾ ಇದೆ, ನನ್ನ ಹೊಟ್ಟೆಯೊಳಗೆ ದೊಡ್ಡ ಬೆಂಕಿ ಇದೆ. ಹಲ್ಲೆಲೂಯಾ. ಆಮೆನ್. ಓಕೆ, ದೇವ್ರು ಬಂದು ಹೇಳಿದ್ರು ಅವನಿಗೊಂದು ಎಲ್ಲ ಹೇಳಬೇಕಾದ್ರೆ ಮೋಶೆ ಭಾಳ ಖುಷಿಯಿಂದ ಕೇಳ್ತಾ ಇದ್ದ. ಓ ದೇವರೇ, ನಿನಗೆ ಸ್ತೋತ್ರಪ್ಪ, ಈಗ ನೀನು ಅವ್ರನ್ನ ಬಿಡಿಸ್ತೀಯಾ? ಒಂದು ವೇಳೆ ಅವನು ಅನ್ಕೊಂಡಿರ್ಬೋದು, ದೇವ್ರೀಗ ಇಸ್ರಾಯೇಲ್ರನ್ನ ಬಿಡಿಸ್ತಾರೆ, ಏನೋ ಒಂದು ಅದ್ಭುತ ಮಾಡ್ತಾರೆ, ಯಾರನ್ನೋ ಕಳಿಸ್ತಾರೆ ಅಂತ. ಆದರೆ ಅವನಿಗೆ ಆಶ್ಚರ್ಯವಾಗಿದ್ದು ಏನಂತ ಹೇಳಿದ್ರೆ, ಅದೇ 3:13 ನಾವು ನೋಡ್ತೇವೆ. ಮೋಶೆ ದೇವರಿಗೆ, ನಾನು ಇಸ್ರಾಯೇಲ್ರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನ ನಿಮ್ಮ ಬಳಿಗೆ ಕಳಿಸಿದ್ದಾನೆ ಎಂದು ಹೇಳಿದಾಗ, ಓಕೆ ಅದಕ್ಕಿಂತ ಮುಂಚೆ ಎಲ್ಲೇ ಒಂದು ವಚನ ಇದೆ ನೋಡ್ರಿ. ಆದ್ದರಿಂದ ನನ್ನ ಜನರಾಗಿರುವ ಇಸ್ರಾಯೇಲ್ರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳಿಸುತ್ತೇನೆ. ಮೋಶೆಗೆ ದೇವರು ಈ ಮಾತು ಹೇಳಿದ್ರು. ಏನಂತ ಹೇಳಿದ್ರೆ, ಮೋಶೆ ಅಲ್ಲಿವರೆಗೆ ಖುಷಿಯಾಗಿದ್ದ. ಯಾವಾಗ ದೇವರು ನಾನು ನಿನ್ನನ್ನು ಕಳಿಸ್ತೀನಿ ಅಂತ ಹೇಳಿದ್ರು, ಅವನ ಹೊಟ್ಟೆಯೊಳಗಿರೋ ಬೆಂಕಿನೇ ಹಾರಿ ಹೋಯ್ತು. ಒಂದು ವೇಳೆ ಅವನು ಕೇಳ್ತಾ ಇದ್ದಾನೆ ದೇವರಿಗೆ, ಸ್ವಾಮಿ ಫರೋ ಅಂದ್ರೆ ಯಾರು ಗೊತ್ತಾ ನಿನಗೆ? ಫರೋ ಅರಸ ಅಂದ್ರೆ ಯಾರು ಗೊತ್ತಾ? ಅವನು ಲೋಕಕ್ಕೆ ಒಡೆಯ, ಅವನ ಹತ್ರ ನನ್ನ ಕಳಿಸ್ತಾ ಇದ್ದೀಯ. ಯಾಕೆ? ನಾನು ಬದುಕೋದು ನಿನಗೆ ಇಷ್ಟ ಇಲ್ವಾ? ಅವನ ಹತ್ರ ಹೋದ್ರೆ ನಾನು ಏನಾನ ಮಾತಾಡಿದ್ರೆ ಒಂದೇ ಒಬ್ಬ ವ್ಯಕ್ತಿಯನ್ನು ಹೇಳಿ ನನ್ನ ತಲೆ ಹಾರಿಸಿಬಿಡ್ತಾನೆ ಅಂಥೇಳಿ ಬೆಂಕಿ ಉರಿತಾ ಇದೆ. ಆದ್ರೆ ಅವನು ಹೇಳ್ತಾ ಇದ್ದಾನೆ ಏನಂದ್ರೆ, ಮನಸ್ಸಲ್ಲಿ ದೇವ್ರು ಹೇಳಿದ್ರು ನಾನು ನಿನ್ನನ್ನು ಕಳಿಸ್ತೀನಿ ಅಂತ. ಮುಂದೆ ನೋಡೋಣ, 4ನೇ ಅಧ್ಯಾಯದಿಂದ ನೋಡೋಣ ಏನಂತೇಳಿ. ಅದಕ್ಕೆ ಮೋಶೆ ಚಿತ್ತೈಸು ಅವರನ್ನು ನಂಬದೆ ಅದಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳ್ತಾನೆ ನೋಡ್ರಿ, 3:13. ಮೋಶೆ ದೇವರಿಗೆ, ನಾನು ಇಸ್ರಾಯೇಲ್ರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನ ನಿಮ್ಮ ಬಳಿಗೆ ಕಳಿಸಿದ್ದಾನೆಂದು ಹೇಳಿದಾಗ, ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದ್ರೆ ನಾನೇನು ಉತ್ತರ ಕೊಡಬೇಕು? ಅರೆ, ದೇವ್ರು ಇವನ ಜೊತೆ ಮಾತಾಡ್ತಾ ಇದ್ದಾರೆ, ಹೌದಲ್ವಾ? ಹೇಳಿದ ತಕ್ಷಣ ಹೋಗ್ಬೇಕು, ಹೌದಲ್ವಾ? ಆದ್ರೆ ಇವನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ನೆವ ಹೇಳ್ತಾ ಇದ್ದಾನೆ. ಯಾಕೆ ನೆವ ಹೇಳ್ತಾ ಇದ್ದಾನೆ? ಭಯ. ಎಲ್ರು ಹೇಳೋಣ, ಏನು? ಇನ್ನೊಂದ್ಸರಿ ಹೇಳೋಣ, ಏನು? ನಿಮ್ಮೊಳಗೂ ಅದೇ ಇದೆ. ಸೇವೆ ಮಾಡ್ಬೇಕನ್ನೋ ಮನಸ್ಸಿದೆ, ನಿಮ್ಮೊಳಗೆ ಬೆಂಕಿ ಇದೆ, ಅದರ ಜೊತೆಗೆ ಏನಿದೆ? ಇಂಥವ್ರು ಬೇಕಾ ನಮಗೆ? ಭಯ ಇದ್ದವ್ರು ಬೇಕಾ? ಲೋಕದವ್ರು ಇಂಥವ್ರನ್ನ ಸ್ವೀಕಾರ ಮಾಡ್ತಾರಾ? ಗೆಟ್ ಔಟ್ ಅಂತ ಹೇಳ್ತಾರೆ, ಗೆಟ್ ಔಟ್ ಅಂತ ಹೇಳ್ತಾರೆ. ಆದ್ರೆ ನಮ್ಮ ದೇವರು ಹಾಗೆ ಮಾಡ್ತಾ ಇಲ್ಲ. ಮೋಶೆ ದೇವ್ರು ಕೇಳ್ತಾರೆ, ನಾನು ಅಲ್ಲಿ ಹೋಗಿ ಅವ್ರು ಕೇಳಿದ್ರೆ
ಪಿತೃಗಳು ದೇವ್ರ ಹೆಸರು ಏನಂತ ಕೇಳಿದ್ರೆ ನಾನು ಏನು ಹೇಳಲಿ? ಆ್ಯಕ್ಚುಲಿ ಇದು ಅವನ ಸಮಸ್ಯೆ ಅಲ್ಲ. ಅದು ಅವನ ಸಮಸ್ಯೆ ಏನಂದರೆ ಫರೋಹನ ಮುಂದೆ ಹೆಂಗೆ ನಿಂತ್ಕೊಳ್ಳಿ. ಫರೋಹನ ಮುಂದೆ ನಿಂತ್ಕೊಂಡ್ರೆ ನಾನು ಬಿಡ್ತಾನ? ದೇವ್ರೇ ನಿನಗೆ ಗೊತ್ತಿಲ್ಲ ಫರೋ ಯಾರು, ನೀನೇನು ನಿನ್ನ ಗುಲಾಮ್ರ ದುರವಸ್ಥೆ ನೋಡಿದ್ದಿ, ಫರೋಹನ ವೈಭವ ನೋಡಿದೀಯಾ? ಓಕೆ, ಒಂದು ವೇಳೆ ಅವನಿಗೆ ತುಂಬ ಭಯ ಆಗಿತ್ತು. ಅದಕ್ಕೆ ದೇವ್ರು ಹೇಳಿದ್ರು, ಇರುವಾತನೇ ಆಗಿದ್ದೇನೆ, ನೀನು ಇಸ್ರಾಯೇಲರಿಗೆ ಇರುವಾತನೆಂಬವನನ್ನು ನಿಮ್ಮ ಬಳಿಗೆ ಕಳಿಸುವನು ಎಂದು ಹೇಳಬೇಕು. ಅಷ್ಟು ಹೇಳಿದ ತಕ್ಷಣ ಆಯ್ತು ಸ್ವಾಮಿ ನೀನು ಹೇಳಿಬಿಟ್ಟಿದ್ಯಾ, ನಾನು ಒಂಟೆ ಅಂತ ಹೇಳಿದ್ನಾ? ಹೋಗಕ್ಕೆ ತಯಾರೇ ಇಲ್ಲ. ಯಾಕೆ ತಯಾರಿಲ್ಲ ಅಂತ ಹೇಳಿದ್ರೆ ಅವನಿಗೆ ಗೊತ್ತಿತ್ತು ನಾನು ಹೋದರೆ ನನ್ನ ಕತೆ ಮುಗೀತದೆ. ಬಹುಶಃ ಇನ್ನೊಂದು ಸ್ವಲ್ಪ ದಿವಸ, ಇನ್ನೂ ಕೆಲವು ವರ್ಷ ಕುರಿ ಕಾಯಿಸ್ಕೊಂಡು ಮಜವಾಗಿರ್ಬೇಕಂತ ಇದನ್ನೇನೋ ಗೊತ್ತಿಲ್ಲ. 4ನೇ ಅಧ್ಯಾಯಕ್ಕೆ ಹೋಗೋಣ. ಅದಕ್ಕೆ ಮೋಶೆ, ಚಿತ್ತೈಸು, ಅವರು ನನ್ನ ನಂಬದೆ ನನ್ನ ಮಾತಿಗೆ ಕಿವಿಗೊಡದೆ ಹೋದಾರು, ಯೆಹೋವನು ನಿನಗೆ ಕಾಣಿಸಿಕೊಂಡೇ ಇಲ್ಲವೆಂದು ಹೇಳಾರು ಅನ್ನಲು. ಒಂದು ತಲೆ ಎಷ್ಟು ಖರ್ಚು ಮಾಡಿದಾನೆ ನೋಡ್ರಿ. ನಾನು ಹೋಗಿ ಅವ್ರಿಗೆ ಹೇಳ್ತೀನಿ, ನಿಂಗೆ ದೇವರೇ ಕಂಡಿಲ್ಲ ಅಂತ ಹೇಳಿಬಿಟ್ರೆ, ಮೊದಲು ಹೆಸರು ಕೇಳಿದ, ದೇವ್ರು ಹೇಳಿದ್ರು, ಹೆಸರು ಹೇಳಿದ್ರು. ಇವಾಗ ಏನು ಹೇಳ್ತಾನೆ, ನಿನಗೆ ದೇವ್ರು ಕಂಡೇ ಇಲ್ಲ ಅಂತ ಅವ್ರು ಹೇಳಿದ್ರೆ ನಾನು ಏನು ಹೇಳಲಿ? ಅದಕ್ಕೆ ದೇವ್ರು ಏನು ಹೇಳಿದ್ರು, ನಿನ್ನ ಕೈಯಲ್ಲಿ ಏನಿದೆ? ಕೋಲಿದೆ, ಬೀಸಾಡು ಅಂದರು. ಬೀಸಾಡಿದ. ನಾನು ಕೇಳುದು, ಮೋಶೆ ಹಾವನ್ನು ನೋಡ್ತಾ ಇದ್ನ, ಫರೋಹನ ಕತ್ತಿಯನ್ನು ನೋಡ್ತಾ ಇದ್ನ? ಹಾವು ನೋಡ್ತಾ ಇಲ್ಲ ಅವನು. ಒಂದು ವೇಳೆ ಹಾವು ಆಗಿದೆ ಅಪ್ಪ, ಇಲ್ಲಂತ ನಾನು ಹೇಳಲ್ಲ. ಕೋಲೇನಾಗಿದೆ? ಹಾವು ಆಗಿದೆ. ಅದನ್ನು ತಗೊಂಡು ನಾನೇನು ಮಾಡಲಿ? ನನಗೆ ಹತ್ತಿರೋದು ಯಾರ್ದು? ಫರೋಹನ ಕತ್ತಿ. ಪ್ರಿಯರೇ, ನಿಮಗೆ ದೇವ್ರ ಸೇವೆಗೆ ಕರೆದಿದ್ದಾರೆ, ದೇವ್ರು ನಿಮ್ಮ ಸಂಗಡ ಇದ್ದೇನೆ ಹೇಳ್ತಾರೆ, ನಿಮಗೆ ಅದ್ಭುತಗಳನ್ನು ಮಾಡಿದ್ದಾರೆ, ನಿಮ್ಮ ಜೀವನದಲ್ಲಿ ಬದಲಾವಣೆ ಮಾಡಿದ್ದಾರೆ. ಸೇವೆಗೆ ಬಾ ಅಂತ ಹೇಳಿದ್ರೆ ನಿಮ್ಗೆ ಏನು ಕಾಣುತ್ತೆ? ಸಮಸ್ಯೆಗಳು ನಿಮಗೆ ಕಾಣುತ್ತೆ. ನಿಮಗೆ ಅಲ್ಲಿ ಹೋದರೆ ಮನೆ ಇದೆಯಾ?